ಬನ್ನಿ, ಇವತ್ತಿನ ಈ ಎಕ್ಸ್ಪ್ಲೇನರಲ್ಲಿ ನಾವು ಭಾರತ ಕಂಡ ಅಪ್ರತಿಮ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಅತ್ಯದ್ಭುತ ಕಥೆಯನ್ನ ಡೀಟೇಲ್ ಆಗಿ ನೋಡೋಣ. ಕೇವಲ ಒಬ್ಬ ವ್ಯಕ್ತಿಯ ಕಥೆ ಅಲ್ಲ ಇದು, ಇಡೀ ಭಾರತವನ್ನ ಒಂದೇ ದಾರದಲ್ಲಿ ಬೆಸೆದ ಉಕ್ಕಿನ ಮನುಷ್ಯನ ಸಾಹಸಗಾಥೆ. ಮೊದಲಿಗೆ ಈ ಒಂದು ನಂಬರಿಂದ ಶುರು ಮಾಡೋಣ. 562. ಜಸ್ಟ್ ಇಮ್ಯಾಜಿನ್ ಮಾಡಿ, 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ನಮ್ಮ ದೇಶದಲ್ಲಿ 562 ಸ್ವತಂತ್ರ ರಾಜ ಸಂಸ್ಥಾನಗಳಿದ್ದು. ಅಂದರೆ 562 ಬೇರೆ ಬೇರೆ ಆಡಳಿತ, ಬೇರೆ ಬೇರೆ ಸೇನೆ, ಇಡೀ ದೇಶ ಚೂರ್ಚೂರಾಗಿ ಹಂಚೋಗುವಂಥ ಒಂದು ಭಯಾನಕ ಪರಿಸ್ಥಿತಿ ಅದಾಗಿತ್ತು. ಹಾಗಾದ್ರೆ ನಮ್ಮೆಲ್ಲರ ತಲೆಯಲ್ಲಿ ಬರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಭಾಷೆ, ಸಂಸ್ಕೃತಿ ಇಷ್ಟೆಲ್ಲ ಬೇರೆ ಬೇರೆ ಆಗಿದ್ದ ಈ 562 ತುಂಡುಗಳು ಇವತ್ತು ನಾವು ನೋಡ್ತಿರೋ ಹಾಗೆ ಒಂದೇ ಅಖಂಡ ಭಾರತವಾಗಿ ಬದಲಾಗಿದ್ದು ಹೇಗೆ? ಇದು ಸಾಧ್ಯವಾಗಿದ್ದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಅವರ ಜೀವನದ 5 ಪ್ರಮುಖ ಘಟ್ಟಗಳನ್ನ ನೋಡಬೇಕು. ರೈತನ ಮಗನಿಂದ ಬ್ಯಾರಿಸ್ಟರ್, ಸ್ವಾತಂತ್ರ್ಯ ಹೋರಾಟ, ಸಂಸ್ಥಾನಗಳ ವಿಲೀನ, ಅವರ ವೈಯಕ್ತಿಕ ತ್ಯಾಗ, ಹಾಗೆ ಕೊನೆಯದಾಗಿ ಅವರು ಬಿಟ್ಟು ಹೋದ ಪರಂಪರೆ. ಮೊದಲನೇ ಅಧ್ಯಾಯ, ರೈತನ ಮಗನಿಂದ ಬ್ಯಾರಿಸ್ಟರ್ವರೆಗೆ. ಗುಜರಾತಿನ ನಡಿಯಾಡ್ನ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಶುರುವಾಗುವ ಕಥೆ ಇದು. ಅವರ ಬಾಲ್ಯದ ಒಂದು ಇನ್ಸಿಡೆಂಟ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಅವರಿಗೊಂದು ದೊಡ್ಡ ನೋವಿನ ಗುಳ್ಳೆ ಎದ್ದಿತ್ತಂತೆ. ಅದನ್ನ ಗುಣಪಡಿಸೋಕ್ಕೆ ಯಾರ ಸಹಾಯಕ್ಕೂ ಕಾಯ್ದೆ ತಾವೇ ಒಂದು ಬಿಸಿ ಕಬ್ಬಣದ ಕಡ್ಡಿನ ತಗೊಂಡು ಆ ಗುಳ್ಳೆಗೊತ್ಕೊಂಡ್ರಂತೆ. ಒಂದೇ ಒಂದು ಹನಿ ಕಣ್ಣೀರ್ ಕೂಡ ಹಾಕ್ಲಿಲ್ಲ. ಆ ಎಳೆ ವಯಸ್ಸಿನಲ್ಲೇ ಎಂಥ ಡೆಡಿಕೇಶನ್ ಅಲ್ವಾ? ಅದೇ ಛಲ, ಅದೇ ಹಠ ಅವರ ಓದಿನಲ್ಲೂ ಇಟ್ಟು 22ನೇ ವಯಸ್ಸಿಗೆ ತಡವಾಗಿ SLC ಪಾಸ್ ಮಾಡಿದ್ರು. ತಾವೇ ಸ್ವತಃ ಓದಿ ಡಿಸ್ಟ್ರಿಕ್ಟ್ ಲೀಡರ್ ಕೂಡ ಆದರು. ಅದರಲ್ಲೂ ಲಂಡನ್ನಲ್ಲಿ 36 ತಿಂಗಳ ಸುದೀರ್ಘ ಬ್ಯಾರಿಸ್ಟರ್ ಕೋರ್ಸನ್ನ ಕೇವಲ 30 ತಿಂಗಳಲ್ಲಿ ಅದುಟ ಫಸ್ಟ್ ರ್ಯಾಂಕ್ನಲ್ಲಿ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಅವರ ಇಂಟೆಲಿಜೆನ್ಸ್ ಎಷ್ಟಿತ್ತು ಅಂತ ನೀವೇ ಯೋಚನೆ ಮಾಡಿ. ಎರಡನೇ ಅಧ್ಯಾಯ, ಸ್ವಾತಂತ್ರ್ಯ ಹೋರಾಟ ಮತ್ತು ಸರ್ದಾರ್. ಇದು ಅವರ ಲೈಫ್ನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅವರ ಕರ್ತವ್ಯನಿಷ್ಠೆ ಬಗ್ಗೆ ಹೇಳಲೇಬೇಕು. ಒಮ್ಮೆ ಕೋರ್ಟ್ನಲ್ಲಿ ವಾದ ಮಾಡ್ತಿರಬೇಕಾದ್ರೆ ಅವರ ಪತ್ನಿ ತೀರ್ಕೊಂಡ್ರು ಅನ್ನೋ ಟೆಲಿಗ್ರಾಮ್ ಬಂತು. ಆ ದುಃಖದ ಸುದ್ದಿಯನ್ನು ಓದಿದ್ರೂ ಮುಖದಲ್ಲಿ ಸ್ವಲ್ಪವೂ ಬೇಸರ ತೋರಿಸದೆ ಆ ಚೀಟಿನ ಜೇಬಲ್ಲಿಟ್ಕೊಂಡು ವಾದ ಮುಂದುವರಿಸಿದ್ರು. ಕಕ್ಷಿದಾರನಿಗೆ ನ್ಯಾಯ ಕೊಡಿಸಿದ ಮೇಲೆಯೇ ಆ ವಿಷಯವನ್ನ ಪ್ರಪಂಚಕ್ಕೆ ತಿಳಿಸಿದ್ದು. ದಿಸ್ ಈಸ್ ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. 1917ರಲ್ಲಿ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾದ್ಮೇಲೆ ಈ ಸೂಟು ಬೂಟು ಹಾಕೊಂಡು ಗುಜರಾತ್ ಕ್ಲಬ್ನಲ್ಲಿ ಬ್ರಿಡ್ಜ್ ಆಡ್ತಿದ್ದ ಲಾಯರ್ ತಮ್ಮೆಲ್ಲ ಐಷಾರಾಮಿ ಜೀವನ ಬಿಟ್ಟುಬಿಟ್ರು. ಬ್ರಿಟಿಷರ ಕಠಿಣ ಟ್ಯಾಕ್ಸ್ ವಿರುದ್ಧ ಖೇಡಾ ಮತ್ತು ಬಾರ್ಡೋಲಿಯಲ್ಲಿ ರೈತರನ್ನ ಒಗ್ಗೂಡಿಸಿ ಹೋರಾಟ ಕೆಡಿದ್ರು. ಸಂಪೂರ್ಣವಾಗಿ ಒಬ್ಬ ಮಾಸ್ ಲೀಡರ್ ಆಗಿ ಬದಲಾದ್ರು. 1928ರ ಬಾರ್ಡೋಲಿ ಸತ್ಯಾಗ್ರಹ ಎಷ್ಟು ದೊಡ್ಡ ಸಕ್ಸಸ್ ಆಯಿತು ಅಂದ್ರೆ ಬ್ರಿಟಿಷ್ ಸರ್ಕಾರವೇ ರೈತರ ಮುಂದೆ ತಲೆಬಾಗಿತು. ಈ ಐತಿಹಾಸಿಕ ಹೋರಾಟದ ರೂವಾರಿಯಾಗಿದ್ದ ಪಟೇಲ್ರಿಗೆ ಅಲ್ಲಿನ ಮಹಿಳೆಯರೆಲ್ಲ ಸೇರಿ ಪ್ರೀತಿಯಿಂದ ಕೊಟ್ಟ ಬಿರುದೆ ಸರ್ದಾರ್, ಅಂದ್ರೆ ಅಪ್ರತಿಮ ನಾಯಕ ಅಂತ. ಮೂರನೇ ಅಧ್ಯಾಯ, 562 ಸಂಸ್ಥಾನಗಳ ಮಹಾನ್ ವಿಲೀನ. ಇದು ನಿಜಕ್ಕೂ ಅವರ ಜೀವನದ ಹಾಗೆ ನಮ್ಮ ದೇಶದ ಇತಿಹಾಸದ ಅತೀ ದೊಡ್ಡ ಮೈಲಿಗಲ್ಲು. ಸ್ವತಂತ್ರ ಭಾರತದ ಮೊದಲ ಉಪಪ್ರಧಾನಿ ಹಾಗೂ ಗೃಹ ಸಚಿವರಾಗಿ ಅವರ ಹೆಗಲ ಮೇಲೆ ಬಿದ್ದಿದ್ದು ಅತಿ ದೊಡ್ಡ ಜವಾಬ್ದಾರಿ. ಈ ರಾಜ ಮಹಾರಾಜರನ್ನ ಒಪ್ಪಿಸೋಕ್ಕೆ ಅವರು ಬಳಸಿದ್ದು ನಮ್ಮ ಪುರಾತನ ತಂತ್ರವಾದ ಸಾಮ, ದಾನ, ಭೇದ, ದಂಡ. ಕೆಲವರ ಜೊತೆ ಪ್ರೀತಿಯಿಂದ ಮಾತುಕತೆ ಆಡಿದ್ರು, ಕೆಲವರಿಗೆ ಸೌಲಭ್ಯಗಳನ್ನು ಕೊಟ್ರು, ಇನ್ನು ಕೇಳದಿದ್ದವರಿಗೆ ದಂಡದ ರುಚಿನೂ ತೋರಿಸಿದ್ರು. ಅದರಲ್ಲೂ ಜುನಾಗಢ್, ಕಾಶ್ಮೀರ ಮತ್ತು ಹೈದರಾಬಾದ್ನಂತಹ ಸಂಸ್ಥಾನಗಳನ್ನ ಭಾರತಕ್ಕೆ ಸೇರಿಸೋದು ಅಷ್ಟು ಸುಲಭ ಇರಲಿಲ್ಲ. ಹೈದರಾಬಾದ್ ವಿಷಯದಲ್ಲಿ ಕೊನೆಗೆ ಆಪರೇಷನ್ ಪೋಲೋ ಮೂಲಕ ಸೈನ್ಯವನ್ನೇ ನುಗ್ಗಿಸಿ ಕೇವಲ ಕೆಲವೇ ದಿನಗಳಲ್ಲಿ ಭಾರತದ ಮ್ಯಾಪ್ ಅನ್ನ ಕಂಪ್ಲೀಟ್ ಮಾಡಿದ್ರು. ದಟ್ ವಾಸ್ ಹಿಸ್ ಮಾಸ್ಟರ್ ಸ್ಟ್ರೋಕ್. 4ನೇ ಅಧ್ಯಾಯ, ದೇಶಕ್ಕಾಗಿ ಅಸಮಾನ ವೈಯಕ್ತಿಕ ತ್ಯಾಗ. ದೇಶ ಕಟ್ಟೋದು ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಎಂಥ ತ್ಯಾಗ ಬೇಕು ಅನ್ನೋದನ್ನ ಈ ಘಟ್ಟ ನಮಗೆ ತೋರಿಸುತ್ತೆ. 1946ರ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಏನಾಯ್ತು ಗೊತ್ತಾ? ಒಟ್ಟು 15 ಪ್ರಾಂತೀಯ ಸಮಿತಿಗಳಲ್ಲಿ ಬರೋಬ್ಬರಿ 12 ಸಮಿತಿಗಳು ಸರ್ದಾರ್ ಪಟೇಲರನ್ನೇ ಆಯ್ಕೆ ಮಾಡಿದ್ವು. ಅಂದ್ರೆ ಟೆಕ್ನಿಕಲಿ ನೋಡಿದ್ರೆ ಅವರೇ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಆಗ್ಬೇಕಿತ್ತು. ಆದರೆ ಆಗಷ್ಟೇ ಸ್ವತಂತ್ರವಾಗ್ತಿರೋ ದೇಶದಲ್ಲಿ ನಾಯಕರ ನಡುವೆ ಒಡಕು ಮೂಡಬಾರದು ಅಂತ ಗಾಂಧೀಜಿಯವರ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ನಿಸ್ವಾರ್ಥವಾಗಿ ತಮ್ಮ ಉಮೇದ್ವಾರಿಕೆಯನ್ನೇ ಹಿಂಪಡೆದ್ರು. ಜವಾಹರ್ಲಾಲ್ ನೆಹರು ಅವರಿಗೆ ಪ್ರಧಾನಿ ಪಟ್ಟವನ್ನ ಬಿಟ್ಟುಕೊಟ್ರು. ಅವರಿಗೆ ಅಧಿಕಾರಕ್ಕಿಂತ ದೇಶದ ಒಗ್ಗಟ್ಟೇ ಮುಖ್ಯವಾಗಿತ್ತು. ಕೊನೆಯ ಅಧ್ಯಾಯ, ಉಕ್ಕಿನ ಮನುಷ್ಯನ ಅಮೂಲ್ಯ ಪರಂಪರೆ. ಡಿಸೆಂಬರ್ 15, 1950ರಲ್ಲಿ ಅವರು ನಿಧನರಾದಾಗ ಈ ದೇಶಕ್ಕೆ ಅವರು ಬಿಟ್ಟು ಹೋದದ್ದೇನು ಅಂತ ನೋಡೋಣ. ಈ ಕಾಂಟ್ರಾಸ್ಟ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ.
ಅಹ್ಮದಾಬಾದಿನ ಟಾಪ್ ಲಾಯರ್ ಆಗಿ ಕೋಟ್ಯಾಂತರ ರೂಪಾಯಿ ಗಳಿಸಬಹುದಾಗಿದ್ದ ಮನುಷ್ಯ ಕೊನೆಗೆ ಬಿಟ್ಟೋದದು ಕೇವಲ ಕೆಲವು ಜೊತೆ ಧೋತಿ, ಒಂದು ಚರಕ, ಒಂದು ಕೈಗಡಿಯಾರ ಮತ್ತೆ ಅಷ್ಟೇನು ಇರೋದ ಒಂದು ಬ್ಯಾಂಕ್ ಅಕೌಂಟ್. ಇಂಥ ಪ್ರಾಮಾಣಿಕತೆ ಇವತ್ತಿನ ಕಾಲದಲ್ಲಿ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಅಲ್ವಾ? ಮೊದಲ ಉಪಪ್ರಧಾನಿಯಾಗಿ, ಹಾಗೆ ಇವತ್ತು ನಾವು ನೋಡ್ತಿರೋ IAS ಮತ್ತು IPS ವ್ಯವಸ್ಥೆಯ ರೂವಾರಿಯಾಗಿ ಅವರು ಹಾಕಿಕೊಟ್ಟ ಭದ್ರ ಬುನಾದಿ ಇಂದಿಗೂ ಜೀವಂತವಾಗಿದೆ. ಅದಕ್ಕೆ ನಾವವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯೋದು. ಕೊನೆಯದಾಗಿ ಒಂದು ಕ್ಷಣ ನೀವೇ ಯೋಚನೆ ಮಾಡಿ, ಸರ್ದಾರ್ ಪಟೇಲರ ಆ ಉಕ್ಕಿನ ಸಂಕಲ್ಪ ಮತ್ತು ದಕ್ಷತೆ ಇಲ್ಲದಿದ್ದರೆ ಇವತ್ತಿನ ನಮ್ಮ ಅಖಂಡ ಭಾರತದ ಮ್ಯಾಪ್ ನಿಜಕ್ಕೂ ಹೇಗಿರ್ತಿತ್ತು? ಯೋಚನೆ ಮಾಡಿದ್ರೇ ಮೈ ಜುಮ್ ಅನ್ನುತ್ತೆ ಅಲ್ವಾ? ತಮ್ಮ ಉಸಿರಿರುವವರೆಗೂ ದೇಶಕ್ಕಾಗಿ ದುಡಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕಥೆ ಪ್ರತಿಯೊಬ್ಬ ಭಾರತೀಯನಿಗೂ ಎಂದೆಂದಿಗೂ ಪ್ರೇರಣೆ. ಮತ್ತೆ ಸಿಗೋಣ. ನಮಸ್ಕಾರ.